ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು. ದೈಹಿಕ ಶಿಕ್ಷಕ ಎಚ್ಎಲ್ ಕರಡ್ಡಿ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ. ಸಮಯ ಪ್ರಜ್ಞೆಯ ವ್ಯಕ್ತಿತ್ವದ ದೈಹಿಕ ಶಿಕ್ಷಕ ಎಚ್ಎಲ್ ಕರಡ್ಡಿ. ವಾರ್ತೆಗಳ ವಿವರ. ಸರ್ಕಾರಿ ಸೇವೆಯಿಂದ ನಿವೃತ್ತರಾದವರ ಬುದ್ಧಿ ಮತ್ತು ಮನಸ್ಸಿಗೆ ವಯಸ್ಸಾಗಿರುವುದಿಲ್ಲ. ಇಂಥವರು ನಿವೃತ್ತಿಯ ನಂತರವೂ ಆರೋಗ್ಯದ ಕಡೆ ಅತಿ ಹೆಚ್ಚಿನ ಲಕ್ಷ್ಯವನ್ನು ವಹಿಸಬೇಕು. ಶಿಕ್ಷಣ ಇಲಾಖೆಯಲ್ಲಿ ಲಂಚ ಪದ್ಧತಿ ಇಲ್ಲ. ಇಲಾಖೆಯ ಸಿಬ್ಬಂದಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಕೆಲಸ ಮಾಡಿಕೊಡುವವರಿರುತ್ತಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಳಗಿ ಹೇಳಿದರು. ಮುದ್ದೇಬಿಹಾಳ ತಾಲೂಕು ಇಂಗಳಗೇರಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶನಿವಾರ ಏರ್ಪಡಿಸಿದ್ದ ದೈಹಿಕ ಶಿಕ್ಷಕರಾಗಿ 30 ವರ್ಷಗಳಿಗೂ ಅಧಿಕ ಸೇವೆಯ ನಂತರ ಡಿಸೆಂಬರ್ 31 ಸಂಜೆ ಸೇವಾ ನಿವೃತ್ತಿಯನ್ನ ಹೊಂದಲಿರುವ ಎಚ್ಎಲ್ ಕರಡ್ಡಿ ಅವರನ್ನ ಅವರ ಮಾತೋಶ್ರೀ ನಾಗಮ್ಮ ಹಾಗೂ ಧರ್ಮಪತ್ನಿ ಸರಸ್ವತಿ ಅವರ ಸಮೇತ ಸನ್ಮಾನಿಸಿ ಬೀಳ್ಕೊಡುವ ಸಮಾರಂಭದ ಮುಖ್ಯ ಅತಿಥಿಯಾಗಿ ಅವರು ಮಾತನಾಡಿದರು. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಆಟದ ಜೊತೆಗೆ ಪಾಠವು ಮುಖ್ಯ. ಉತ್ತಮ ದೇಹದಲ್ಲಿ ಉತ್ತಮ ಆರೋಗ್ಯ ಇದ್ದರೆ ಸಾಧನೆಗೆ ಅವಕಾಶವಿರುತ್ತದೆ. ವಿದ್ಯಾರ್ಥಿಗಳು ಶಿಕ್ಷಕರಿಗಿಂತ ಹೆಚ್ಚು ಸಾಧನೆಯನ್ನ ಮಾಡಬೇಕು. ಮಕ್ಕಳ ಕಲಿಕೆಗೆ ಪಾಲಕರ ಪ್ರೋತ್ಸಾಹ ಇರಬೇಕಿದೆ ಎಂದರು. ಕಾರ್ಯಕ್ರಮ ನಾವು ನೋಡ್ತಾ ಇದ್ರೆ ಬಹಳ ಸಂತೋಷ ಅನಿಸ್ತದ. ನಾವು ಅವರ ಇಟ್ಟತಕ್ಕಂಥ ಹೆಜ್ಜೆಯಲ್ಲಿ ನಡಿಬೇಕು ಅಂತ ಅನಿಸ್ತದ. ಯಾಕಪ್ಪ ಅಂತಂದ್ರ ಒಬ್ಬ ಹಿಂದಕ್ಕೆಲ್ಲ ನಿವೃತ್ತ ಆದಾಗ ಯಾರು ನಿವೃತ್ತಕ್ಕಾರ ಎಲ್ಲಿ ನಿವೃತ್ತಕ್ಕಾರ ಏನು ಗೊತ್ತಾಗಿದ್ದಿಲ್ಲ. ಇವತ್ತಿನ ನಿವೃತ್ತಿ ಸಮಾರಂಭ ಆ ಗುರುಗಳು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ನೋಡಿದ್ರೆ ಬಹಳ ಹೆಚ್ಚಿನ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯನಿರ್ವಹಿಸತಕ್ಕಂಥದ್ದು ಇಲ್ಲಿ ನಮ್ಗೆ ಗೊತ್ತಾಗ್ತದ. ಇಷ್ಟು ಸನ್ಮಾನ ಯಾರಿಗೂ ಸಿಗ್ಲಿಕ್ಕಿಲ್ಲ. ಅದು ಆದರ್ಶ ಶಿಕ್ಷಕರಿಗೆ ಮಾತ್ರ, ಉತ್ತಮ ಕಾರ್ಯನಿರ್ವಹಿಸಿದವರಿಗೆ ಮಾತ್ರ ಸಿಗತಕ್ಕಂಥದ್ದು ಅಂತಕ್ಕಂಥದ್ದು. ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಕರಡ್ಡಿಯವರು ಪ್ರಭಾರ ದೈಹಿಕ ಶಿಕ್ಷಣ ಪರ್ಯವೇಕ್ಷಕರಾಗಿ 2 ವರ್ಷ, ದೈಹಿಕ ಶಿಕ್ಷಕರಾಗಿ 28 ವರ್ಷ, 10-15 ವರ್ಷಗಳ ಕಾಲ ಯುವಜನ ಸೇವಾ ಕ್ರೀಡಾ ಇಲಾಖೆಯ ಪ್ರತಿನಿಧಿಯಾಗಿ ಕ್ರೀಡಾ ಸಂಘಟಿಸುವಲ್ಲಿ, ಶಾಲೆಗಳಲ್ಲಿ ಕ್ರೀಡಾ ಚಟುವಟಿಕೆ ನಡೆಸುವಲ್ಲಿ ಯಾವತ್ತೂ ಲೋಪ ಎಸಗಿಲ್ಲ. ಲಂಚಕ್ಕೆ ಕೈ ಒಡ್ಡಿಲ್ಲ ಎನ್ನುವ ಸಂತೃಪ್ತಿ ನನಗಿದೆ. ನನ್ನ ವೃತ್ತಿ ಜೀವನ ಪರಿಶುದ್ಧವಾಗಿರಲು ನನ್ನ ತಂದೆ ತಾಯಿ ನೀಡಿರುವ ಉತ್ತಮ ಸಂಸ್ಕಾರವೇ ಕಾರಣ. ಭಾವ ಶುದ್ಧವಾಗಿದ್ದರೆ ಭಾಗ್ಯಕ್ಕೆ ಕೊರತೆಯಿಲ್ಲ ಎನ್ನುವ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದಾಗಿ ಹೇಳಿದರು. ನಾನು ಎಲ್ಲಿ ಧೈರ್ಯ ಯಾಕೆ ಇರ್ತಪ್ಪ ಅಂದ್ರ, ನಾನೇನಾದರೂ ತಪ್ಪು ಮಾಡಿದಾಗ ನನ್ನ ಹತ್ರ ಅಂಜಿಕೆ ಇರ್ತದೆ. ನಾನು ತಪ್ಪು ಮಾಡದೇ ಇರುವಾಗ ನಾನು ಎಲ್ಲಿ ಅಂಜುವಂತ ಸಮಸ್ಯೆ ಇರಂಗಿಲ್ಲ. ಹಾಗೇನೆ ನಾನು ಅಖಂಡ 30 ವರ್ಷಗಳವರೆಗೂ ಎಲ್ಲಿ ಯಾರ ಬಲ್ಲಿನೂ 1 ರೂಪಾಯಿನೂ ಕೂಡ ಅನಧಿಕೃತವಾಗಿ ನನ್ನ ಸೇವೆಯೊಳಗ ಮಕ್ಕಳದೇ ಆಗಲಿ ಶಾಲೆದೇ ಆಗಲಿ ನನ್ನ ಜೀವಮಾನದೊಳಗ ಸಾರ್ವಜನಿಕ ರೊಕ್ಕ ಇನ್ನೂ ತನಕ 1 ರೂಪಾಯಿನೂ ನಾನು ನನ್ನ ಜೀವನದ ನನ್ನ ಬಂದಂತ ಪಗಾರ ಒಳಗನೆ ನಾನು ಖರ್ಚು ಮಾಡೀನಿ ವಿನ ಇನ್ನೊಬ್ಬರ ಪರರ ದುಡ್ಡು 1 ರೂಪಾಯಿನೂ ಕೂಡ ನಾನು ವೈಯಕ್ತಿಕವಾಗಿ ವೇಸ್ಟ್ ಎಲ್ಲೂ ನಾನು ಪಡೆದಿಲ್ಲ. ಹಾಗೇನೆ ನನ್ನ ಜೀವನದೊಳಗೆ ನಾನು ಯಾರಿಗೂ ಹೆದರಲಿಲ್ಲ. ಯಾಕಂದ್ರೆ ನಾನು ತಪ್ಪು ಮಾಡಿದಾಗ ನನಗೆ ಭಯ ಇರ್ತದೆ. ನಾ ಎಲ್ಲಿನೂ ತಪ್ಪು ಮಾಡಕ್ ಹೋಗಿಲ್ಲ. ನಮ್ಮ ದೈಹಿಕ ಶಿಕ್ಷಕರಾಗ್ಲಿ, ಇನ್ನಿತರ ನಮ್ಮೆಲ್ಲ ತಾಲೂಕಿನ ಮುಖ್ಯ ಗುರುಗಳಾಗಿರಲಿ, ನಮ್ಮ ಚಲವಾದಿ ಸಾಹೇಬರು ನನಗೆ ಯಾವಾಗಲೂ ಬಂದಿದ್ರೆ ಭಾಗ್ಯ ಕಡಿಮೆ ಇಲ್ಲ ಅಂತಾರಲ್ಲ, ಹಂಗ ನನ್ನ ಜೀವನನೂ ಕೂಡ ಅಷ್ಟೇ ಪರಿಶುದ್ಧವಾಗಿರದ. ನಾನು ಇನ್ನೂ ತನಕ ಯಾರ ಋಣಗಳೂ ಇಲ್ಲ. ನಾ ಏನಿದ್ರು ಆ ಮೇಲೆ ದೇವರ ಋಣದಾಗ ಅದೀನಿ. ನನ್ನ ತಂದೆ ತಾಯಿ ಪುಣ್ಯ ನನಗೆ ಆ ದೇವರು ಸಾಕಷ್ಟು ಒಂದು ಒಳ್ಳೆಯ ರೀತಿಯಿಂದ ನನ್ನ ಜೀವನವನ್ನು ನಡೆಸಿಕೊಟ್ಟಾನ. ಹಾಗೇನೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲ ಈ ಒಂದು ನನ್ನ ಜೀವನದ ಅತ್ಯುತ್ತಮ ಇವತ್ತಿನ ದಿವಸ ನೆನಪಿಡ್ತಕ್ಕಂಥದ್ದು. ನಿವೃತ್ತ ದೈಹಿಕ ಶಿಕ್ಷಣಾಧಿಕಾರಿ ಎಸ್ಬಿ ಚಲವಾದಿ, ಇಳಕಲ್ ಡೈಟ್ನ ಉಪನ್ಯಾಸಕ ಎಂಎಂ ಬೆಳಗಲ್, ಅಕ್ಷರ ದಾಸೋಹ ಬಿಸಿಯೂಟ ಯೋಜನೆಯ ಸಹಾಯಕ ನಿರ್ದೇಶಕ ಸಂಗಮೇಶ್ ಹೊಲ್ದೂರ್, ದೈಹಿಕ ಶಿಕ್ಷಣ ಪರ್ಯವೇಕ್ಷಕ ಬಿವೈ ಕವಡಿ, ಭಾರತ ಸ್ಕೌಟ್ ಮತ್ತು ಗೈಡ್ ಸ್ಥಳೀಯ ಸಂಸ್ಥೆ ಉಪಾಧ್ಯಕ್ಷ ಡಿಬಿ ಒಳವಡಗಿ, ಪತ್ರಕರ್ತ ಶಂಕರ್ ಹೆಬ್ಬಾಳ್, ಸರ್ಕಾರಿ ಪ್ರೌಢಶಾಲೆಯ ಮುಖ್ಯಾಪಾದಕ ಎಂಎಸ್ ಕವಡಿಮಟ್ಟಿ, ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಎಸ್ಆರ್ ಶಿಲ್ಪಿ ಮಾತನಾಡಿ, ವಿವಾದಗಳಿಲ್ಲದ ವ್ಯಕ್ತಿತ್ವ ಕರಡ್ಡಿ ಅವರದಾಗಿತ್ತು ಎಂದು ಹೇಳಿ ನಿಷ್ಪಕ್ಷಪಾತ ಪ್ರಾಮಾಣಿಕ ಕರ್ತವ್ಯ ಕುರಿತು ಮಾತನಾಡಿದರು.
ಯಾರಿಗೆ ವಹಿಸ್ಕೊಡ್ಬೇಕು ಅಂತ ಯೋಚನೆ ಮಾಡಿದಾಗ ಎಚ್.ಎಲ್. ಕರಡಿ ಅವರಿಗೆ ಕೊಟ್ರೆ ಸೂಕ್ತ ಅನ್ನುವಂತ ವಿಚಾರವನ್ನ ಮಾಡಿ ಅವರಿಗೆ ಚಾರ್ಜ್ ಅನ್ನು ಒಪ್ಪಿಸಿ ಕೊಟ್ಟಾಗ 2.5 ವರ್ಷಗಳ ಕಾಲ ಪ್ರಭಾರಿ ದೈಹಿಕ ಶಿಕ್ಷಣಾಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸಿದಾಗ ಕಪ್ಪು ಚುಕ್ಕಿ ಇಲ್ಲದಂತ ಒಂದು ಕಾರ್ಯವನ್ನ ಮಾಡಿದ್ದೆ ಯಾವ್ದಾದ್ರು ಇದ್ರೆ ಅದು ಎಚ್.ಎಲ್. ಕರಡಿ ಅವರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜೊತೆಗೆ ಸಹಕಾರದೊಂದಿಗೆ, ಪ್ರೀತಿಯೊಂದಿಗೆ, ಮಮತೆಯೊಂದಿಗೆ, ಮಾತಿನೊಂದಿಗೆ ಎಲ್ಲ ಸಕಲ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಒಂದು ಸದ್ಬುದ್ಧಿ ಎಚ್.ಎಲ್. ಕರಡಿ ಅವರ ಇತ್ತು. ಪ್ರಭಾರಿ ದೈಹಿಕ ಶಿಕ್ಷಣಾಧಿಕಾರಿ ಕೆಲಸ ಮಾಡಲಿಲ್ಲ, ಅದ್ರ ಜೊತೆಗೆ 10-15 ವರ್ಷ ಜಿಲ್ಲಾ ಯುವಜನ ಸೇವೆ ಕ್ರೀಡಾ ಇಲಾಖೆಯ ಹೆಚ್ಚುವರಿ ಪ್ರಭಾರತ್ವವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು. ಇಲಾಖೆಯ ಕ್ರೀಡಾಕೂಟಗಳನ್ನ ಸಂಘಟನೆ ಮಾಡಿ ಯಶಸ್ವಿ ಆಗೋದು ದೊಡ್ಡದಲ್ಲ. ಯುವಕರ ಕ್ರೀಡಾಕೂಟವನ್ನ ಸಂಘಟನೆ ಮಾಡೋದೈತಲ್ಲ, ಅದು ಯುವಕರು ನಮ್ಮ ಕಂಟ್ರೋಲ್ ನಲ್ಲಿ ಇರುವುದಿಲ್ಲ, ನಿಯಂತ್ರಣದಲ್ಲಿ ಇರುವುದಿಲ್ಲ. ಅವರು ಹೊರಗಿನ ವಿದ್ಯಾರ್ಥಿಗಳಾಗಿದ್ದಾರೆ, ಅವರು ಯಾರ ಮಾತು ಕೇಳುದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಆ ಓಪನ್ ಟೀಮ್ ಅನ್ನ ನಿಯಂತ್ರಿಸುವಂತಹ ಒಂದು ಶಕ್ತಿ, ಸಾಮರ್ಥ್ಯ, ಆ ಗಡುಸುತನ, ಗಟ್ಟಿತನ ಇತ್ತಲ್ಲ, ಅದು ಕರಡಿ ಅವ್ರಿಗಿತ್ತು ಅಂತ ಹೇಳಿ ಸಂತೋಷ. ಯಾಕಂದ್ರೆ ನಮ್ಮೂರಿಗೆ ಬಂದು ನಾನು ನಿವೃತ್ತಿ ಆಗ್ತಾ ಇದ್ದೇನೆ ಅನ್ನುವಂತ ಯಾರಿಗೂ ಕೂಡ ಈ ಭಾಗ್ಯ ಸಿಗೋದಿಲ್ಲ. ಅದರಲ್ಲೂ ಕರಡಿ ಸರ್ ಅವರಿಗೆ ಸಿಕ್ಕಿದೆ ಅಂತಂದ್ರೆ ಅದು ಅವರ ಒಂದು ಪೂರ್ವ ಜನ್ಮದ ಸುಕೃತದ ಫಲ. ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂತಹ ಒಂದು ಮನೋಭಿಲಾಷೆ ಅವ್ರ ಹತ್ರ ಇತ್ತು ಅನ್ನೋದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸೇರಿರ್ತಕ್ಕಂತಹದ್ದು. ಜೊತೆಗೆ ಅವರ 30 ವಸಂತಗಳನ್ನ ಶಿಕ್ಷಣ ಕ್ಷೇತ್ರಕ್ಕಾಗಿ, ಅದರಲ್ಲೂ ವಿಶೇಷವಾಗಿ ದೈಹಿಕ ಶಿಕ್ಷಣ ಕ್ಷೇತ್ರಕ್ಕೆ ಸೀಮಿತಗೊಳಿಸಿರ್ತಕ್ಕಂತಹದ್ದು ಮಾತ್ರ ಊರಿಗೆ ಹಿರಿಯರು ಮಕ್ಕಳಿದ್ದೀರಿ, ಯಾವುದೇ ಪರೀಕ್ಷೆ ಇರಲಿ ತಾಲೂಕಿನ ನಮ್ಮ ದೈಹಿಕ ಶಿಕ್ಷಣ ಬಂಧುಗಳು ನಾವು ಬರೀಬಾರ್ದು. ಎಷ್ಟು ಅಚ್ಚುಕಟ್ಟಿಂದ ಪರೀಕ್ಷೆ ಬರೆಸ್ತಾರ, ಎಷ್ಟು ಎಲ್ಲ ಅವ್ರ ಮೇಲೆ ಜವಾಬ್ದಾರಿ. ಯಾವುದೇ ಪರೀಕ್ಷೆ ಬರಲಿ ದೈಹಿಕ ಶಿಕ್ಷಣ ತಗೊಂಡ್ಬಿಡ್ರಿ ಶಿಕ್ಷಕರು. ಅವ್ರು ಇದ್ಕೊಂಡು ಎಲ್ಲ ಈ ಕುರಿತಂತ ದೈಹಿಕ ಶಿಕ್ಷಣ ಹಿಡ್ಕೊಂಡು ಎಷ್ಟು ಒಳ್ಳೆಯ ರೀತಿಯ ಪರೀಕ್ಷೆಗಳು ಸರ್ಕಾರಿ ನಿರಾಣಿ ಶಾಲೆಯಲ್ಲಿ ಕಾಲ ಕಳೆಯಬೇಕು ಅಂತಕ್ಕಂಥ ವಿಚಾರವನ್ನ ನಾನು ಮಾಡಿದ್ದೆ. ಆದಾಗ್ಯೂ ಕೂಡ ನಾನು ಇರ್ತೀನಿ, ನಿನ್ಗೇನು ತೊಂದರೆ ಇಲ್ಲ, ಬಾ ಮರಾಯ ಅಂತ ತಿಳ್ಕೊಂಡು ಸರ್ ನನಗೆ ಬಹಳ ಧೈರ್ಯ ಕೊಟ್ಟರು. ಅದಕ್ಕೆ ಇಲ್ಲಿ ನಿಜವಾಗಲೂ ಕರಡಿ ಅವ್ರ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ನಾನು ಕಂಡಾಗೆ ಕರಡಿ ಅವರು ಹೆಂಗಪ್ಪ ಅಂತಂದ್ರೆ ಒಂದು ರೀತಿ ಏನು ಹೇಳ್ಬೇಕಂದ್ರೆ ಎಲ್ಲನೂ ನುಂಗಿ 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 ಶಿವ ವಿಷನ ಕಂಠದಲ್ಲಿ ಇಟ್ಕೊಂಡಿರ್ತಾರಂತೆ, ನೀಲಕಂಠ ಅಂತ ಹೇಳಿ. ಹಂಗೆ ಎಷ್ಟೇ ಕಷ್ಟ ಬಂದರೂ ಅದನ್ನ ಗಂಟಲದಾಗ ಇಟ್ಕೋತಾರೆ, ಒಟ್ಟ ತಮ್ಮ ಮನಸ್ಸಿಗೆ ತಗೊಂಡು ಹೋಗಿಲ್ಲ. ಮಾರ್ಗದರ್ಶಿಗೆ ಯಾರಂತಾರ ಕರಡಿ ಸರ್. ಆದ್ರೆ ಇವರಿಬ್ಬರಿಗೆ ಏನಾದ್ರು ಒಂಥರ ಸಮಸ್ಯೆ ಬಂದ್ರೆ ಕರಡಿ ಸರ್ ಒಂಥರ ಬಗೆಹರಿಸ್ತದ್ರ. ಈಗ ತಾಲೂಕಿನಲ್ಲಿ ಯಾವುದೇ ಒಂಥರ ಕಾರ್ಯಕ್ರಮ ಇದ್ರು ಸಹಿತ ಅಲ್ಲಿ ಏನಾದ್ರು ಒಂಥರ ಸಮಸ್ಯೆ ಇದ್ದಾರೆ ಅಲ್ಲಿ ಕರಡಿ ಸರ್ ಬಗ್ಗೆ 2 ಮಾತು ನಾವು ಹೇಳ್ಬೇಕಂದ್ರೆ ವೈಯಕ್ತಿಕವಾಗಿ ಅವರು ಅಂತವ್ರ ತರ ಕಾಣ್ತಿದ್ರು. ನಾವು ಪತ್ರಕರ್ತರು ಅದೇ ಯಾವುದೇ ರೀತಿನೂ ಭಯ ಅನ್ನುವಂಥದ್ದು ಇರ್ಲಿಲ್ಲ. ಹಂಗ ಆತ್ಮೀಯತೆಯಿಂದ ಕರೆಯೋರು. ನಮ್ಮಲ್ಲಿ ಕ್ರೀಡಾಕೂಟ ನಡೆದಿತ್ತು. ಆ ಕ್ರೀಡಾಕೂಟದಲ್ಲಿ ಒಂದು ಸಮಸ್ಯೆ ಆಗಿದೆ, ದೈಹಿಕ ಶಿಕ್ಷಕರ ಒಂದು ವಿಷಯವಾಗಿ. ಆ ಸಂಘಟನೆ ವಿಷಯ ಒಟ್ಟವರು ನಾವು ಆ ಕ್ರೀಡಾಕೂಟವನ್ನು ಮೇಂಟೈನ್ ಮಾಡೋದ್ರೆ ನಾವು ಹಿಂದೆ ಹೋಗ್ತೀವಿ ಅಂತ ಹೇಳಿ ಮುಂದಾಳತ್ವ ಯಾರು ವಹಿಸಬೇಕು ಅಂತ ಕರಡಿ ಸರ್ ಬಂದ ಸಮಸ್ಯೆಯನ್ನು ಸಾಲ್ವ್ ಮಾಡೋದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮುಖ್ಯ ಗುರುಗಳಾದ ಸಿಎಸ್ ತಗ್ಗಿನಮನಿ ವಹಿಸಿದ್ದರು. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಸಾವಿತ್ರಿ ಸಾಸ್ನೂರ್ ಪುಲೇಶಿ, ಎಸ್ಡಿಎಂಸಿ ಅಧ್ಯಕ್ಷ ಸಂಗನಗೌಡ ಕೋಳೂರ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಸವರಾಜ್ ಮುದ್ನೂರ್, ಸಂಘದ ಪ್ರಧಾನ ಕಾರ್ಯದರ್ಶಿ ಎನ್ಎಸ್ ತಂಗಡಗಿ, ಖಾಸಗಿ ಶಾಲಾ ಮುಖ್ಯೋಪಾಧ್ಯಾಪಕರ ಮಹಾಮಂಡಳದ ರಾಜ್ಯ ಪದಾಧಿಕಾರಿ ಬಿಎಸ್ ಪಾಟೀಲ್, ಶಿಕ್ಷಣ ಸಂಯೋಜಕ ಸುರೇಶ್ ಹಿರೇಮಠ, ಸುರೇಶ್ ಗೌಡ ಪಾಟೀಲ್, ಎಸ್ವಿ ಸಜ್ಜನ್, ಮಲ್ಲಿಕಾರ್ಜುನ ಗುರಡಿ, ಸಿದ್ದನಗೌಡ ಪಡೇಕ್ನೂರ್, ಮಹೇಶ್ ದಡ್ಡಿ, ರಮೇಶ್ ಗೌಡ ಸಾಸ್ನೂರ್, ಶಂಕರಗೌಡ ಪಾಟೀಲ್, ಮಹಂತೇಶ್ ಕಾಶಿನಕುಂಟಿ, ಎಸ್ಟಿ ಸಜ್ಜನ್, ರೇಣುಕಾ ಬಿರಾದರ್, ರಮೇಶ್ ಮುದ್ದೇಬಿಹಾಳ್, ಎಸ್ಎಸ್ ಲಮಾಣಿ, ರವಿ ಕರಡ್ಡಿ, ಸಿದ್ದಣ್ಣ ಜಕ್ಕೇರಾಳ್, ಎಸ್ಬಿ ತೊದಲಬಾಗಿ ಸೇರಿದಂತೆ ತಾಲೂಕಿನ ವಿವಿಧ ಕಡೆಯಿಂದ ಆಗಮಿಸಿದ ಮುಖ್ಯ ಗುರುಗಳು, ಶಿಕ್ಷಕರು, ಕರಡ್ಡಿಯವರ ಬಂಧುಗಳು, ಆಪ್ತ ಸ್ನೇಹಿತರು ಸೇರಿ ಅನೇಕರು ಭಾಗವಹಿಸಿದ್ದರು. ಕರಡ್ಡಿಯವರಿಗೆ ತಾಯಿ ನಾಗಮ್ಮ, ಪತ್ನಿ ಸರಸ್ವತಿ ಅವರೊಂದಿಗೆ ವಿವಿಧ ಶಾಲೆಗಳ ಆಡಳಿತ ಮಂಡಳಿಯವರ, ಶಿಕ್ಷಕರ, ಗ್ರಾಮ ಪಂಚಾಯಿತಿ ಆಡಳಿತ, ನೌಕರರ ಸಂಘ, ಮಾಧ್ಯಮ ಬಳಗ ಸೇರಿ 30ಕ್ಕೂ ಹೆಚ್ಚು ಸನ್ಮಾನ ನಡೆದಿದ್ದು, ಕರಡ್ಡಿಯವರ ಆಪ್ತರು, ಸ್ನೇಹಿತರು ಚಿನ್ನದ ಉಂಗುರವನ್ನು ತೊಡಿಸಿ ಗೌರವಿಸಿದ್ದು ಕರಡ್ಡಿಯವರ ಜನಪ್ರಿಯತೆ ಅನಾವರಣಗೊಳಿಸಿದಂತಾಗಿತ್ತು.
ವಿದ್ಯಾರ್ಥಿನಿಯರಾದ ಭಾಗ್ಯಶ್ರೀ ಶೋಭಾ ಕೀರ್ತಿ ಪ್ರಾರ್ಥಿಸಿ ಸ್ವಾಗತ ಗೀತೆ ಹಾಡಿದರು. ಶಿಕ್ಷಕ ವಿವಿ ಕೋರಿ ಸ್ವಾಗತಿಸಿದರು. ವಿದ್ಯಾರ್ಥಿನಿಯರಾದ ಪೂರ್ವಿ ಬೆರಾದರ್, ಮೇಘಾ ಹುಸ್ಮನಿ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ಶಿಕ್ಷಕ ಕೆಎಸ್ ಪಾಟೀಲ್ ಕರಡ್ಡಿ ಅವರ ಜೀವನ ಸೇವೆಯ ಕುರಿತು ಕಿರು ಪರಿಚಯ ನೀಡಿದರು. ಶಿಕ್ಷಕ ಎನ್ಎಂ ವಾಲಿಕಾರ್ ನಿರೂಪಿಸಿದರೆ, ಶಿಕ್ಷಕ ಎಲ್ಎನ್ ಬಾವಿ ವಂದಿಸಿದರು.